ಇದುವರೆಗೆ ಗೊತ್ತಾಗಿತ್ತು. ಏನು ಕೆಲ್ಸಕ್ಕೆ ಹೋಗ್ತಾ ಇದ್ದ ನಿಮ್ಮ ಮಗ? ಹಾಂ, ಏನಾಗಿರ್ಬೋದು ಏನು ಅಂತ ಏನಾದರೂ ನಿಮ್ಗೆ ಏನಾದರೂ ಯಾರ ಬಗ್ಗೆ ಅನುಮಾನ ಇದೆಯಾ ಏನು ಅಂತ? ಕಂಪ್ನಿ ತಣ್ಣಿಕ ಸಾಲುಗಳು ಬರ್ತಾ ಇರೋದು. ಮನ್ಯಾಗ ಅದು ವೈಫೈ ಹಾಕ್ಸ್ಕೊಂಡಿದ್ರು, ಟವರ್ ಸಿಗ್ತದೆ ನನಗೆ. ಈಚೆ ಕಡೆ ಬಂದು ಫೋನೆಲ್ಲ ಮಾತಾಡ್ತಾ ಇರೋದು, ಕಂಪ್ನಿ ಹೋಗ್ತದೆ, ಫೋನ್ ಹೋಗ್ತದೆ, ಅಷ್ಟು ಗೊತ್ತು. ಅಷ್ಟು ಬಿಟ್ಟು ಎಷ್ಟೊತ್ತಿನಾಗ ಸ್ಟೋರ್ಗಳು ಕಡೆಯಿಂದ ಸಾಲುಗಳು ಬರೋವು, ಈಚೆ ಕಡೆ ಬರೋವು. ಇಲ್ಲೆಲ್ಲಿ ಟವರ್ ಸಿಗ್ತಲ್ಲ ನೋಡಿ ಅಲ್ಲೇನೆ ಹೋಗಿ ಕೂತ್ಕೊಂಡು ಅವರು ಕಾಲಾಗ ಮಾತಾಡೋದು. ನೈಟು ಅವ್ರ ಗಂಡ ಇಲ್ಲಿ ರೈತ ಬೆಡ್ರೂಮ್ ಮನೆ ಕೇಳಿದ್ರು, ನಮ್ದೇನು ಅವಾಗ ಮನೆ ಕೇಳಿದ್ರು ಅಂದ್ಬಿಟ್ಟು ನಾವು ಹಾಲಲ್ಲಿ ಮನೆ ಕೇಳಿದ್ವಿ. ಬೆಳಗ್ಗೆ 5 ವಾಶ್ರೂಮ್ಗೆ ಹೋಗೋಣ ಅಂತ ಬಂದು ನೋಡೋ ಪಟ್ಟಿಗೆ ಅಲ್ಲೇ ಬಿಟ್ಟಿದ್ದ. ಎಲ್ಲ ಬೇಯಿಸಿ ಸೆಕೆ ಅಂದ್ಬಿಟ್ಟು ಏನೋ ಬಂದಿಲ್ಲ ಮನೆ ಕೇಳಿ ನಂಗೆ ಅಂದ್ಬಿಟ್ಟು ಹೋಗಿ ರೆಟ್ಟೆ ಹಿಡ್ಕೊಂಡು ಎತ್ತಿತ್ತು. ಎತ್ತ ಪಟ್ಟಿಗೆ ಮೈ ಎಲ್ಲ ಬ್ಲಡ್ ಆಗಿತ್ತು, ಅದೆಲ್ಲ ಬ್ಲಡ್ ಹೋಗಿತ್ತು. ಕೈ ನಿಂಗೆ ಎತ್ತಿ ಕದಿಸ್ತಿರ ತಣ್ಣಾಗಿತ್ತು. ತಿರ್ಗಿ ಆಮೇಲೆ ಕತ್ತತ್ರ ಕೈ ಕೆನೆ ಹೋಗೋ ಪಟ್ಟಿಗೆ ಕತ್ತನ ಕೊಯ್ದವರು ಅದಾಗ್ತಾ ಇರ್ತೀವಿ. ಇಷ್ಟು ನಾನು ಇನ್ನೇನು ಹೇಳೋಣ. ನಾವು ಇವತ್ತು ಏನು ಹೇಳಿದ್ರಿ, ಇವತ್ತು ಎಲ್ಲರೂ ಕೇಳ್ತೀರಿ ಮಾಡ್ತೀರಿ. ಇವತ್ತು ನನ್ನ ಮಗುನ ತಂದು ಕೊಡ್ತೀರ? ಇವತ್ತು ಯಾರು ತಂದು ಕೊಡ್ತೀರಿ ನನ್ನ ಮಗುನ? ಇವತ್ತು ನನ್ನ ಮನೆಗೆ ಯಾರು ದೀಪ ಇರ್ತಾರ? ಕೆಲಸಕ್ಕೆ ಎಷ್ಟೊತ್ತಿಗೆ ಹೋಗ್ತಾ ಇದೆ ಯಾವಾಗಲೂ? ಅವರು ನೈಟ್ ಹೋಗ್ತಿರಲಿಲ್ಲ, ಮಧ್ಯಾಹ್ನ ಒಂದೊಂದು ದಿವಸ ಮನೆಗೆ ಮೀಟಿಂಗ್ ಮಾಡ್ಕೊಂಡ್ರು. ಒಂದೊಂದು ದಿವಸ 12 ಗಂಟೆ ಆಗೋದು, 11:30, 11 ಮುಕ್ಕಾಲಾಗಿ ಆಗೋದು. ತಿರ್ಗಿ ಸಂಜೆ 10:30, 11 ಗಂಟೆಗೆ, ಒಂದೊಂದು ದಿವಸ 9-9:30 ಬರೋರು. ನೆನೆ ಡ್ಯೂಟಿಗೆ ಹೋಗಲ್ಲ, ಮನೆ ಕ್ಲೀನ್ ಮಾಡಿಸಿ ಪೇಂಟ್ಗಳು ತಗೊಂಡ್ಬಂದು ಮನೆಗೆ ಪೇಂಟ್ ಹೊಡಿಸ್ಬೇಕಂತ. ನೆನೆ ಡ್ಯೂಟಿಗೆ ಹೋಗಲ್ಲ, ಮನೆ ಹತ್ರನೇ ಇತ್ತು. ನಿಮ್ಮ ಹೆಸರಮ್ಮ? ಯಾರ ಹೆಸರು? ನಿಮ್ಮ ಹೆಸರಮ್ಮ? ನನ್ನ ಹೆಸರು ಗೌರಮ್ಮ. ಈ ದಬ್ಬಗುಂಟೆ ಗ್ರಾಮದಲ್ಲಿ, ನಮ್ಮ ಹೊಸಕೋಟೆ ಪೊಲೀಸ್ ಠಾಣೆ ವ್ಯಾಪ್ತಿ ದಬ್ಬಗುಂಟೆ ಗ್ರಾಮದಲ್ಲಿ ಒಂದು ಮರ್ಡರ್ ಆಗಿದೆ. ಶಿವಶಂಕರ್ ಅನ್ನೋರ್ದು ವಿಚಾರ ಗೊತ್ತಾಯ್ತು. ಕೂಡಲೇ ನಾನು ಮತ್ತೆ ನಮ್ಮ ಇನ್ಸ್ಪೆಕ್ಟರ್ ಗೋವಿಂದು ಇಬ್ರು ಮತ್ತೆ ಕ್ರೈಮ್ ಟೀಮ್ ಅಂದ್ಬಿಟ್ಟು ಸ್ಪಾಟ್ ವಿಸಿಟ್ ಕೊಟ್ವಿ. ಸ್ಪಾಟ್ ವಿಸಿಟ್ ಕೊಟ್ಟಾಗ ಅಲ್ಲಿ ದಬ್ಬಗುಂಟೆ ಗ್ರಾಮದ ಗೌರಮ್ಮನವ್ರ ಮಗ ನಾರಾಯಣಪ್ಪ ಮತ್ತೆ ಗೌರಮ್ಮನವ್ರ ಮಗ ಶಿವಶಂಕರ್ಗೆ ಒಂದು ಮಚ್ಚಿನಿಂದ ಕೊಲೆ ಮಾಡತಕ್ಕಂತ ನಿಶಾನೆ ಕಂಡು ಬಂತು. ನಾವು ಕೂಡಲೇ ಇದ್ರ ಬಗ್ಗೆ ವಿಚಾರಣೆ ಮಾಡಿ ತದನಂತರ ನಮ್ಮೆಲ್ಲ ಕ್ರೈಮ್ ಟೀಮ್ ಎಲ್ಲ ರೆಡಿ ಮಾಡ್ಬಿಟ್ಟು ಇದ್ರ ಬಗ್ಗೆ ಕೆಲವೊಂದು ಸತ್ಯಾಸತ್ಯತೆಗಳನ್ನ ಪರಿಶೀಲನೆ ಮಾಡಿ ಒಬ್ಬ ಆ ಶಿವಶಂಕರ್ ನಮ್ಗೆ ನಕ್ನಳ್ಳಿ ಗ್ರಾಮದ ಅನಿಲ್ ಕುಮಾರ್ ಅಂತಕ್ಕಂಥ ವ್ಯಕ್ತಿ ಮರ್ಡರ್ ಮಾಡ್ತಕ್ಕಂಥ ವಿಚಾರ ಗೊತ್ತಾದ ತಕ್ಷಣ ಕೂಡಲೇ ಅವನ್ನ ಪ್ರಕರಣದ 1.5 ಗಂಟೆನಲ್ಲಿ ಅವನ ನಾವು ನಮ್ಮ ವಶಕ್ಕೆ ತಗೊಂಡು ಎನ್ಕ್ವೈರಿ ಮಾಡಿದಾಗ ಆತ ಮರ್ಡರ್ ಮಾಡೋದಾಗಿ ಒಪ್ಕೊಂಡ. ಇದಕ್ಕೆ ಪ್ರಮುಖ ಕಾರಣ ಒಂದು ಮಹಿಳೆ ಮೇಲಿನ ವ್ಯಾಮೋಹ ಅಂತ ಹೇಳಿ ಮೇಲ್ನೋಟಕ್ಕೆ ನಮ್ಗೆ ತನಿಖೆಯಿಂದ ಕಂಡು ಬಂದಿದೆ. ನಾವು ಇನ್ನೂ ಡೀಪ್ ಆಗಿ ಅದನ್ನ ತಿಳ್ಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಕೆಲವೊಮ್ಮೆ ಪ್ರತ್ಯಕ್ಷ ಪ್ರಮಾಣಿಸಿ ನೋಡ್ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾವು ತನಿಖೆಯನ್ನ ಮಾಡ್ತಾ ಇದ್ದೀವಿ. ಅವನು ನಮ್ಮ ಏನು ಸತ್ತೋಗಿದ್ದಾರೆ ಶಿವಶಂಕರ್ ರೆಡ್ಡಿ, ಶಿವಶಂಕರ್, ಆತ ಜುಪ್ಟೋ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರು. ಆತನಿಗೆ ಹೆಂಡತಿ ಮತ್ತು ಮಕ್ಕಳಿದ್ದಾರೆ, ತಾಯಿ ಇದ್ದಾರೆ, ತಂದೆ ಇಲ್ಲ. ಅವರು ಬೆಳಿಗ್ಗೆ ಹೋಗಿ ಸಂಜೆ ಬರ್ತಾ ಇದ್ರು. ಸಂಜೆ ಸುಮಾರು ಒಂದು 7:30-8 ಗಂಟೆ ಸಮಯದಲ್ಲಿ ಒಂದು ಫೋನ್ ಬಂತು ಅಂತ ಆಚೆ ಹೋಗಿದ್ರೆ. ಆಚೆ ಹೋಗಿ ಮನೇಲಿ ಆಚೆ ಒಂದು ಚಕ್ತಿ ತರ ಇದೆ, ಒಂದು ಕಟ್ಟೆ ಮೇಲೆ ಕೂತಿದ್ದಾಗ ಈ ಅನಿಲ್ ಕುಮಾರ್ ಅಂತ ಆರೋಪಿ ಬಂದು ಹಿಂದ್ಗಡೆಯಿಂದ ಬಂದು ಮಚ್ಚಿನಿಂದ ಹೊಡೆದಿದ್ದಾರೆ. ಅದೇ ರಾತ್ರಿ ಒಂದು 8 ಗಂಟೆ 8:30 ಸಮಯದಲ್ಲಿ ಆಗಿದೆ. ಅದ್ರ ಮನೆಯಲ್ಲಿ ಅವರು ಕುಟುಂಬದ ಒಂದು ದೇವಸ್ಥಾನ ಮುಂದೆ ಹಬ್ಬ ಬರುತ್ತಂತೆ.
ನೆನ್ನೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾರೆ, ಹೆಂಡತಿ ಮತ್ತೆ ಅವ್ರ ತಾಯಿ ಎಲ್ಲ ಸೇರ್ಕೊಂಡು. ತುಂಬಾ ಟೈರ್ಡ್ ಆಗಿತ್ತು. ಅವ್ರೇನ್ ಮಾಡಿದ್ರೆ, ಯೂಶಲಿ ಜೆಪ್ಟೋ ಕಂಪ್ನಿಲಿ ಕೆಲಸ ಮಾಡುವಾಗ ಅವ್ರಿಗೆ ಕ್ವೈರೀಸ್ಗಳು ಬರ್ತಾ ಇರ್ತವೆ. ಫೋನಲ್ಲಿ ರಿಪ್ಲೈ ಮಾಡ್ತಾ ಇರ್ಬೇಕನ್ನೋ ವಿಚಾರದಲ್ಲಿ ಯಾವಾಗ ಫೋನಲ್ಲಿ ಮಾತಾಡ್ತಾರೆ ಅಂತ ಆಚೆ ಹೋಗಿದ್ದಾರೆ ಅಂತ ಇವ್ರು ಬಾಸ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಮನೆಗೆ ಬರಲೇ ಇಲ್ಲ, ಮಲ್ಕೊಂಡ್ಬಿಟ್ಟಿದ್ದಾರೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು ನೋಡಿದಾಗ ಈ ವಿಷಯ ಸತ್ತೋಗಿರೋದು, ಕೊಲೆ ಆಗಿರತಕ್ಕಂಥ ವಿಚಾರ ಗೊತ್ತಾಯ್ತು. ಇವನು ಆರೋಪಿ ಅನಿಲ್ ಕುಮಾರ್ ಅವನು ಆಕ್ಚುಲಿ ಇದು ಇಲ್ಲಿ ಫರ್ಪೂಲ್ ಅಂತ ಯಾವ್ದೋ ಒಂದು ಕಂಪನಿ ಇದೆ ಇಲ್ಲಿ, ವಾರ್ಪುಲ್ ಅಂತ ಹೇಳಿ ಒಂದು ಫರ್ನಿಚರ್ ಕಂಪನಿ ಇದೆ ಸತ್ಯವರದ ಹತ್ರ, ಅಲ್ಲಿ ಅವನು ಕೆಲಸ ಮಾಡ್ತಾನೆ. ನಾವು ಈ ಪ್ರಕರಣ ಆಯ್ತು, ನಮ್ಮ ಗೋವಿಂದ ಮತ್ತೆ ನಮ್ಮ ಟೀಮು ನಾವೆಲ್ಲ ಸೇರ್ಕೊಂಡು ಬೇರೆ 1.5 ಗಂಟೆ ಅಂತರದಲ್ಲಿ ನಾವು ಅದನ್ನ ಅವ್ನು ಹಿಡಿದಾಕಿದ್ವಿ. ಸ್ಥಳಕ್ಕೆ ಮಾನ್ಯ SP ಸಾಹೇಬರು ಎಲ್ಲ ವಿಸಿಟ್ ಕೊಟ್ಟಿದ್ರು, ಕೆಲವೊಂದು ಸಲಹೆಗಳನ್ನ ಕೊಟ್ಟಿದ್ದಾರೆ. ಆ ಒಂದ್ ನಿಟ್ಟಿನಲ್ಲಿ ನಾವು ತನಿಖೆಯನ್ನ ಮಾಡ್ತಾ ಇದ್ದೀವಿ. ಒಂದು ಮಹಿಳೆ ಮೇಲಿನ ಇಲ್ಲಿಗಿರುವಂತ ಮಾಹಿತಿ ಪ್ರಕಾರ ಒಂದು ಮಹಿಳೆ ಮೇಲಿನ ವ್ಯಾಮೋಹ ಅಂತ ಹೇಳಿ ಮೇಲ್ನೋಟ ಕಂಡು ಬಂದಿದೆ. ಅದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಅದನ್ನ ತನಿಖೆ ಆದ್ಮೇಲೆ ಹೇಳ್ತೀವಿ, ಕಂಪ್ಲೀಟ್ ಆದ್ಮೇಲೆ ಹೇಳ್ತೀವಿ. ನಮಸ್ಕಾರ.